ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯ ಹಿಂದ್ಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಏನಪ್ಪ ಅಂತ ಅಂದರೆ ಪಕ್ಷಿ ಬಂದ್ಬಿಟ್ಟು ನಮ್ಮ ಮನೆಗೆ ಭಾನುವಾರ 20/4/2025 ನಾವು 2 ದಿವಸ ಅಂತಂದ್ಬಿಟ್ಟು ನಮ್ಮ ಅಕ್ಕನೂರಿಗೆ ಹೋಗಿದ್ವಿ. ಶನಿವಾರ ನೈಟ್ ಬಂದಿದ್ದೀವಿ. ಭಾನುವಾರ ಬೆಳಗ್ಗೆ ನೋಡಿದಾಗ ನಮಗೆ ಇಲ್ಲಿ ಪಕ್ಷಿ ಬಂದ್ಬಿಟ್ಟು ತನ್ನ ಗೂಡನ್ನು ಕಟ್ತಾ ಇತ್ತು. ನೋಡಿ ಕಡ್ಡಿ ಯಾವ ರೀತಿ ಬಿದ್ದಿದೆ. ಒಂದೇ ಕಡ್ಡಿಗಳನ್ನು ತರೋದು ಈ ರೀತಿ ತನ್ನ ಗೂಡನ್ನ ಈ ರೀತಿ ರೆಡಿ ಮಾಡ್ಕೊತಾ ಇದೆ. ಸೊ ಇದನ್ನು ರೆಡಿ ಆದಮೇಲೆ ತನ್ನ ಮೊಟ್ಟೆಗಳನ್ನು ಇಟ್ಟು ಮೊಟ್ಟೆ ಕಾವು ಕೊಟ್ಟು ಆ ಕಾವು ಆದಮೇಲೆ ತನ್ನ ಮರಿಗಳ ಆದಿ ಆ ಮರಿಗಳನ್ನು ಹಾರೋ ತನಕ ಕಲಿಯೋ ತನಕನೂ ಇಲ್ಲೇ ಇದ್ದು, ಆಮೇಲೆ ತನ್ನ ಮರಿಗಳು ಯಾವಾಗ ಹಾರೋದನ್ನು ಕಲಿಯುತ್ತೋ ತಕ್ಷಣ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗಿ ಅದೇ ರೀತಿ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ಪಕ್ಷಿ ಬಂದ್ಬಿಟ್ಟು ಬುಲ್ಬುಲ್ ಪಕ್ಷಿ ಇದು. ಸೊ ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ನಮ್ಮ ಮನೆಯಲ್ಲಿ ತನ್ನ ಒಂದು ಮರಿಗಳನ್ನು ಹಾಕುತ್ತೆ. ನೋಡಿ ಈ ಪ್ರತಿ ವರ್ಷವೂ ಇದೇ ಜಾಗ, ಇಲ್ಲೇ ಬಂದ್ಬಿಟ್ಟು ತನ್ನ ಗೂಡನ್ನು ಕಟ್ಕೊಂಡು ಮೊಟ್ಟೆನ ಇಡುತ್ತೆ. ಸೊ ಅದು ಒಂದು 2 ದಿನ 3 ದಿನಕ್ಕೆ ತನ್ನ ಗೂಡನ್ನು ಇದನ್ನು ಪೂರ್ತಿ ರೆಡಿ ಮಾಡ್ಕೊಂಬಿಡುತ್ತೆ. 2 ಅಥವಾ 3 ದಿನಕ್ಕೆ ಈ ರೀತಿ ತನ್ನ ಒಂದು ಏನು ಕೆಲಸ ಇದೆಯಲ್ಲ ಅದು ತಾನು ರೆಡಿ ಮಾಡ್ಕೊಂಬಿಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 23/4/2025 ಬುಧವಾರ ಬೆಳಗ್ಗೆ ನಾವು ನೋಡಿದಾಗ ಅದು ತನ್ನ 2 ಮೊಟ್ಟೆನ ಇಟ್ಟಿತ್ತು. ನೋಡ್ಬೋದು ಯಾವ ರೀತಿ ರೆಡ್ಡಾಗಿದೆ ಅಂತ ಅಂದ್ಬಿಟ್ಟು ನೀವು ನೋಡಿ. 2 ಮೊಟ್ಟೆಗಳನ್ನು ಬುಧವಾರ ಅಷ್ಟೊತ್ತಿಗೆ ಹಾಕಿದೆ. ಅಂದರೆ ಅದು ಮೋಸ್ಟ್ಲಿ ಶುಕ್ರವಾರ ಶನಿವಾರ ಭಾನುವಾರ ತನ್ನ ಒಂದು ಗೂಡನ್ನು ಕಟ್ಟೋದನ್ನು ಮುಗಿಸ್ಕೊಂಡು ನೋಡಿ ಗೂಡು ಆದಮೇಲೆ ತನ್ನ ಮೊಟ್ಟೆನ ಇಡುತ್ತೆ. ಅದು ತನ್ನ ಮೊಟ್ಟೆನ ಇಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೂತ್ಕೊಳುತ್ತೆ. ತನಗೆ ಹೊಟ್ಟೆ ಹಸಿದಾಗ ಹೋಗಿ ಊಟನ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಆ ಮೊಟ್ಟೆಗೆ ಕಾವನ್ನು ಕೊಡ್ತಾ ಕೂತ್ಕೊಂಡಿರುತ್ತೆ. ಸೊ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಮೊಟ್ಟೆ. ನೋಡಿ ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ಈ ಬುಲ್ಬುಲ್ ಪಕ್ಷಿಗಳು ಬಂದ್ಬಿಟ್ಟು ಮೊಟ್ಟೆಗಳನ್ನು ಇಡುತ್ತೆ. ಪ್ರತಿ ವರ್ಷವೂ ಬರುತ್ತೆ. ಹೋದ ವರ್ಷ ಮಾತ್ರ ಒಂದು ವರ್ಷ ಸ್ಕಿಪ್ ಆಗಿದ್ದು. ನಾವು ಯಾವಾಗ ಈ ಮನೆಗೆ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಈ ಬುಲ್ಬುಲ್ ಪಕ್ಷಿ ಬಂದ್ಬಿಟ್ಟು ಈ ರೀತಿ ಕೂತ್ಕೊಳುತ್ತೆ. ನೋಡಿ ಶನಿವಾರ 26ನೇ ತಾರೀಕು ನೋಡಿ ಈ ರೀತಿ ತನ್ನ ಮರಿಗಳಿಗೆ ಕಾವನ್ನು ಕೊಡ್ತಾ ಕೂತ್ಕೊಳುತ್ತೆ. ಸೊ ನಾವು ಏನೇ ಅಡ್ಡಾಡಿದರೂ ಕೂಡ ತುಂಬ ಹತ್ತಿರ ಹೋದರೆ ಮಾತ್ರ ಹಾರು ಹೋಗುತ್ತೆ. ಇಲ್ಲ ನಮ್ಮ ಪಾಡಿಗೆ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ರೂ ತನ್ನ ಪಾಡಿಗೆ ತಾನು ಸುಮ್ಮನೆ ಇರುತ್ತೆ. ಸೊ ಆ ರೀತಿ ಇದೆ. ಸೊ ಹಚ್ಚ ವರ್ಷ ಎಲ್ಲ ಪಕ್ಷಿ ಹೇಗಿತ್ತು ಅಂದರೆ ಅದು ಸ್ವಲ್ಪ ತನ್ನ ಮರಿ ಇಟ್ಟಿರೋ ಜಾಗಕ್ಕೆ ಹತ್ತಿರ ಹೋದ ತಕ್ಷಣ ಅದು ಕುಕ್ಕಕ್ಕೆ ಬರ್ತಾಯಿತ್ತು ಹಾರಿಕೊಂಡು. ಆ ರೀತಿ ಇತ್ತು ಈ ಪಕ್ಷಿ. ಈ ವರ್ಷದ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ವರ್ಷ ನೋಡಿ ಹತ್ತಿರ ಹೋದರೂ ಕೂಡ ನಾವು ಏನು ಮಾಡಲ್ಲ. ತುಂಬ ಹತ್ತಿರ ಹೋದರೆ ತಾನು ಹಾರು ಹೋಗ್ಬಿಡುತ್ತೆ. ಸೊ ಅದರ ಒಂದು ವಿಶೇಷತೆ ತುಂಬ ಚೆನ್ನಾಗಿದೆ ಈ ಬುಲ್ಬುಲ್ ಪಕ್ಷಿ. ಸೊ ಯಾವಾಗಲೂ ಕಾಯ್ತಾ ಇರುತ್ತೆ ತನ್ನ ಮೊಟ್ಟೆಗಳನ್ನು. ಸೊ ಒಂದು ಪಕ್ಷಿ ಆಹಾರ ತೊಗೊಳಕ್ಕೆ ಹೋದರೂ ಇನ್ನೊಂದು ಪಕ್ಷಿಯಲ್ಲಿ ಕಾಯ್ತಾ ಇರುತ್ತೆ ಈ ಬುಲ್ಬುಲ್ ಪಕ್ಷಿ. ಸೊ ಭಾನುವಾರ ನೋಡಿ, ಭಾನುವಾರ ಬೆಳಗ್ಗೆ ನಾವು ನೋಡಿದಾಗ ಇದೇ ರೀತಿ ಕೂತ್ಕೊಂಡಿತ್ತು. ನೋಡಿ ಸ್ವಲ್ಪ ನಾವು ಹತ್ತಿರ ಹೋದ ತಕ್ಷಣ ಅದು ಹಾರೋ ಹೋಗ್ಬಿಡುತ್ತೆ. ಸೊ ದೂರ ಇದ್ದರೆ ಏನು ಮಾಡಲ್ಲ. ಸ್ವಲ್ಪ ತುಂಬ ಹತ್ತಿರ ಹೋದ ತಕ್ಷಣ ನೋಡಿ ಎದ್ದು ಹೋಗ್ಬಿಡ್ತು. ಸೊ ಈ ರೀತಿ ತನ್ನ ಮರಿಗಳನ್ನು ಕಾಯ್ತಾ ಇರುತ್ತೆ ಈ ಪಕ್ಷಿ. ಸೊ ನಿಜವಾಗ್ಲೂ ಒಂದು ಇದೇನೆ ಅಂತಲೇ ಹೇಳ್ಬೋದು. ಸೊ ಈ ಬುಲ್ಬುಲ್ ಪಕ್ಷಿ ಎಲ್ಲರ ಮನೆಗೂ ಈ ರೀತಿ ಬರ್ತಾ ಇರುತ್ತೆ, ಕೆಲವರು ಮನೆಗೆ. ಸೊ ನಮ್ಮ ಮನೆಗಂತೂ ಪ್ರತಿ ವರ್ಷವೂ ಬಂದು ಈ ರೀತಿ ಮೊಟ್ಟೆಗಳನ್ನು ಇಡುತ್ತೆ. ಸೊ ಇನ್ನು ಭಾನುವಾರ ನಾವು ಸ್ವಲ್ಪ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ನೋಡಿದಾಗ ಇನ್ನೊಂದು ಮೊಟ್ಟೆನ ಹಾಕಿತ್ತು ಅದು. ನೋಡಿ ಟೋಟಲಾಗಿ 3 ಮೊಟ್ಟೆಗಳನ್ನು ಇಟ್ಟಿದೆ. ಈಗ 3 ಮೊಟ್ಟೆ ಮರಿಯಾಗೋ ತನಕನೂ ಇದು ಹೀಗೆ ಬಂದು ಕೂತ್ಕೊಂಡು ಕಾವು ಕೊಡ್ತಾ ಇರುತ್ತೆ. ಸೊ ಇವತ್ತಿನ ಒಂದು ನಿಮಗೆ ವಿಷಯ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ.
ಸೊ ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಹೊಸ ಅತಿಥಿಗಳು ಬಂದು ಪ್ರತಿ ವರ್ಷವೂ ತಮ್ಮ ಒಂದು ಸಂತಾನನ ಇಲ್ಲಿ ಇಟ್ಟು ಇದು ಮಾಡ್ಕೊಂಡು ಹೋಗ್ತವೆ. ಸೊ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.